ರಿಟೆಕ್ ಕೇಂದ್ರ ಸರ್ಕಾರದ ದ್ವಿಭಾಷಾ ನೀತಿ ಸೂತ್ರವನ್ನು ವಿರೋಧಿಸಿ ಏನು ರಾಜ್ಯ ಸರ್ಕಾರದಲ್ಲಿ ದ್ವಿಭಾಷಾ ನೀತಿ ಸೂತ್ರವನ್ನು ತರಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಇಂದು ರಕ್ಷಣಾ ವೇದಿಕೆಯ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಸ್ವತಃ ನಾರಾಯಣಗೌಡರು ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ. ಸರ್, ಈ ನೀತಿಯನ್ನು ವಿರೋಧಿಸಿ ಈಗ ಏನು ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥ ದ್ವಿಭಾಷಾ ನೀತಿ, ರಾಜ್ಯ ಸರ್ಕಾರ ದ್ವಿಭಾಷಾ ನೀತಿ ಸೂತ್ರವನ್ನು ಅಳವಡಿಸಬೇಕು, ತರಬೇಕು ಅಂತೇಳಿ ಒತ್ತಾಯಿಸುವಂಥ ಈ ಒಂದು ಸಂದರ್ಭದಲ್ಲಿ ಇದೆಲ್ಲ ರಾಜಕಾರಣಿಗಳ ಜವಾಬ್ದಾರಿ ಕೂಡ ಅಲ್ವಾ ಸರ್? ಇದು ಕೇವಲ ಕರ್ನಾಟಕ ರಕ್ಷಣಾ ವೇದಿಕೆ ಜವಾಬ್ದಾರಿ ಅಲ್ಲ ಅಂತೇಳಿ. ಹೌದು, ನಮ್ಮ ನೆಲದ ಪ್ರತಿನಿಧಿಗಳೇನಿದ್ದಾರೆ ಅವರು ಈ ನೆಲದ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥವರು. ಅವರ ಬೇಜವಾಬ್ದಾರಿಯಿಂದ ಇವತ್ತು ಕರ್ನಾಟಕದ ಮಕ್ಕಳ ಭವಿಷ್ಯ ಏನಾಗ್ತಾ ಇದೆ, ಶಿಕ್ಷಣದಲ್ಲಿ ಹಿಂದಿಯ ಏರಿಕೆಯಿಂದ ದಬ್ಬಾಳಿಕೆಯಿಂದ ಭಾರಿ ದೊಡ್ಡ ಪರಿಣಾಮ ಈ ನೆಲದ ಮಕ್ಕಳ ಭವಿಷ್ಯದ ಮೇಲೆ ಭಾರಿ ಪರಿಣಾಮದಿಂದಾಗಿ, ಹಿಂದಿ ಹೇರಿಕೆಯಿಂದಾಗಿ, ಹಿಂದಿ ಬಲವಂತದ ಹೇರಿಕೆಯಿಂದಾಗಿ ಕರ್ನಾಟಕದ ಮಕ್ಕಳು ಶಿಕ್ಷಣದ SLCಯಲ್ಲಿ, ಅದರಲ್ಲೂ ವಿಶೇಷವಾಗಿ SLCಯಲ್ಲಿ ಈ ವರ್ಷ 1,40,040 ಹೆಚ್ಚು ಮಕ್ಕಳು ಹಿಂದಿಯಲ್ಲಿ ಫೇಲಾದ ಕಾರಣ ಅವರ ಭವಿಷ್ಯದ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರಿದೆ. ಹಾಗಾಗಿ ದ್ವಿಭಾಷಾ ಸೂತ್ರ ನಮಗೆ ಸಾಕು, ತ್ರಿಭಾಷಾ ಸೂತ್ರದ ಮುಖಾಂತರ ಹಿಂದಿ ಹೇರಿಕೆ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತಿರೋದಲ್ಲ. 26 ವರ್ಷದಿಂದಲೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನು ಮಾಡ್ಕೊಂಬಂದಿದೆ. ಇವತ್ತು ಪಕ್ಕದ ತಮಿಳುನಾಡಲ್ಲಿ 1968ರಲ್ಲೇ ಈ ದ್ವಿಭಾಷಾ ಸೂತ್ರ ಸಾಕು, ನಮಗೆ ತ್ರಿಭಾಷಾ ಸೂತ್ರ ಬೇಡ ಅಂತ ಹೇಳಿ ತಮಿಳುನಾಡಿನ ತಮಿಳರು ಭುಗಿಲೆದ್ದ ಕಾರಣ ಅವತ್ತು ದ್ವಿಭಾಷಾ ಸೂತ್ರ ಜಾರಿಗೆ ಬಂತು. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಮರಾಠಿಗರ ಹೋರಾಟದಿಂದಾಗಿ ಅಲ್ಲಿ BJP ಸರ್ಕಾರ ಇದ್ದರೂ ಸಹ ಶಿವಸೇನೆ ಮತ್ತು MNS ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಹೋರಾಟದಿಂದಾಗಿ BJP ಸರ್ಕಾರ ಇಡೀ ಮರಾಠಿಗರ ಆಕ್ರೋಶಕ್ಕೆ ಬಲಿಯಾಗೋದು ಬೇಡ ಅಂತೇಳಿ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತಂತು. ಮಹಾರಾಷ್ಟ್ರದಲ್ಲಿ ಇವತ್ತು ಮರಾಠಿ, ಇಂಗ್ಲೀಷು ಅಷ್ಟೇ ಉಳ್ಕೊಂಡಿದೆ, ಹಿಂದಿಯನ್ನು ಅವರು ಧಿಕ್ಕರಿಸಿದ್ದಾರೆ. ತಮಿಳುನಾಡು ಅಷ್ಟೇ, ನನಗೆ ತಮಿಳು ಮತ್ತು ಇಂಗ್ಲೀಷು ಸಾಕು, ಹಿಂದಿ ಅಗತ್ಯ ಇಲ್ಲ ಅಂತ ಧಿಕ್ಕರಿಸಿರು. ಹಾಗೆ ಕರ್ನಾಟಕದಲ್ಲೂ ಸಹ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು, ನಮಗೆ ಹಿಂದಿಯ ಅಗತ್ಯ ಇಲ್ಲ, ಹಿಂದಿಯ ದಬ್ಬಾಳಿಕೆ ಹೇರಿಕೆ ನಿಲ್ಲಿಸಿ ಅಂತ ಒತ್ತಾಯಿಸಿ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ದ್ವಿಭಾಷಾ ಸೂತ್ರ ಜಾರಿಗೆ ಬರೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇವತ್ತು ಬೆಂಗಳೂರಿನಲ್ಲಿ ನಡೀತಿರುವಂಥ ಈ ಹೋರಾಟ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ತಾಲೂಕು ಕೇಂದ್ರಗಳಿಗೂ ತಗೊಂಡು ಹೋಗ್ತೀವಿ. ಕನ್ನಡಿಗರು ಜಾಗೃತರಾಗಬೇಕು, ಎಚ್ಚರಿಕೆಯಿಂದ ದ್ವಿಭಾಷಾ ಸೂತ್ರಕ್ಕೆ ಒತ್ತಾಯಿಸಬೇಕಾಗಿದೆ. ದ್ವಿಭಾಷಾ ಸೂತ್ರ ಜಾರಿಗೆ ಆಗೋದ್ರಿಂದ ನಮ್ಮ ಮಕ್ಕಳ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಭಾರಿ ಒಳ್ಳೆಯ ಪರಿಣಾಮ ಆಗೋದ್ರಿಂದ ತ್ರಿಭಾಷಾ ಸೂತ್ರ ಕೈಬಿಡಿ, ದ್ವಿಭಾಷಾ ಸೂತ್ರ ಜಾರಿಗೆ ತನ್ನಿ ಅಂತೇಳಿ ಒತ್ತಾಯಿಸಪೂರ್ವಕವಾದಂಥ ಹೋರಾಟ ಇವತ್ತಿಲ್ಲಿ ಪ್ರಾರಂಭ ಆಗಿದೆ. ನಾಳೆಯಿಂದ ರಾಜ್ಯದ ಎಲ್ಲ ಮೂಲೆಗಳಿಗೂ ಈ ಹೋರಾಟವನ್ನು ತಗೊಂಡೋಗ್ತೀವಿ. ಸರ್, ಇನ್ನು ಈ BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಪಕ್ಷಗಳು 2028ಕ್ಕೆ ನಾವು ಮುಖ್ಯಮಂತ್ರಿ ಆಗ್ತೀವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಹೊರತು ಈ ಕನ್ನಡ ನಾಡು ನುಡಿ ವಿಚಾರ ಬಂದಾಗ ಅವರೆಲ್ಲರೂ ಕೂಡ ಹಿಂದೆ ಉಳಿತಾರೆ. ಸೊ ಈ ದ್ವಿಭಾಷಾ ನೀತಿ ಸೂತ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತೋದಿಲ್ಲ. ಅಂಥ ರಾಜಕಾರಣಿಗಳಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀವಿ? ಅವರಿಗೆ ಅದರ ಪರಿಣಾಮದ ಅರಿವಿದ್ರೂ ತಾನೆ, ಅರಿವಿಲ್ಲದ ಕಾರಣ ಅವರು ಇಂಥ ಮಾತುಗಳನ್ನು ಹೇಳೋದಿಲ್ಲ. ಎಲ್ಲ ಭ್ರಷ್ಟ ರಾಜಕಾರಣದಲ್ಲಿ ಭ್ರಷ್ಟ ಅಧಿಕಾರದಲ್ಲಿ ಮುಳುಗಿರೋದ್ರಿಂದ ಭಾಷೆ, ಸಂಸ್ಕೃತಿ, ನೆಲಜಲಗಳ ಅರಿವು ನಮ್ಮ ನೆಲದ ರಾಜಕಾರಣಿಗಳಿಗೆ ಇಲ್ಲದ ಕಾರಣ ಬಹುಶಃ ಅವ್ರು ಯಾರೂ ಮಾತಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಸಹ ನಮ್ಮ ರಾಜ್ಯದ ಇವತ್ತು ಮುಖ್ಯಮಂತ್ರಿಗಳು ಏನಿದ್ದಾರೆ ಸಿದ್ದರಾಮಯ್ಯನವ್ರಿಗೂ, ಅವರಿಗೆ ಒಂದಷ್ಟು ಕನ್ನಡದ ಭಾಷೆ, ಸಂಸ್ಕೃತಿ ಅರಿವಿರೋದ್ರಿಂದ, ಕಳಕಳಿ ಇರೋದ್ರಿಂದ ಸಿದ್ದರಾಮಯ್ಯನವರು ಈ ದ್ವಿಭಾಷಾ ಸೂತ್ರ ಜಾರಿಗೆ ತರುವಲ್ಲಿ ಮುಂದಾಗ್ತಾರೆ ಅನ್ನೋದು ನಂಬಿಕೆ ಇರೋದ್ರಿಂದ ಆ ನಂಬಿಕೆ ಉಳಿಸ್ಕೊಳ್ಳಿ ಸಿದ್ದರಾಮಯ್ಯನವರೇ ಅಂತ ಹೇಳಿ ಒತ್ತಾಯ ಮಾಡುವ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಾವೊಂದು ನಿಯೋಗ ಸಿದ್ದರಾಮಯ್ಯನವ್ರನ್ನ ಇವತ್ತು ಭೇಟಿ ಮಾಡ್ತೀವಿ. ಅವರಿಗೆ ದ್ವಿಭಾಷಾ ಸೂತ್ರದ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಹಾಗೆ ತ್ರಿಭಾಷಾ ಸೂತ್ರವನ್ನು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡೋದಿಲ್ಲ, ನಾವು ಒಪ್ಕೊಳ್ಳೋ ಪ್ರಶ್ನೆನೂ ಇಲ್ಲ. ನಮಗೆ ದ್ವಿಭಾಷಾ ಸೂತ್ರ ಸಾಕು ಅಂತ ಹೇಳಿ
ಒತ್ತಾಯವನ್ನು ಮಾಡಲಿಕ್ಕೆ ಈ ಪ್ರತಿಭಟನೆ ಪ್ರಾರಂಭ ಆಗಿದೆ. ನಾಳೆ ಕರ್ನಾಟಕದಲ್ಲಿ ಏನು ಬೇಕಾದರೂ ಆಗ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.